ನೀನು ಬರೀ ಕಾಗೆ ಮುದುಕಿ ಅಲ್ಲ, ಕ್ರಿಮಿನಲ್ ಮುದುಕಿ ನೀನು. ನೋಡ್ಲಾ, ನಾವ್ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಇದನ್ನ ಮನಗಿಸ್ಬಿಡ್ಬೇಕು. ಅಲ್ಲ, ಈಗೇನೋ ಫೋನ್ ಆಫ್ ಮಾಡಿದ್ಯಾ ಸರಿ, ಅಟ್ಟಿಗೆ ಹೋದ್ಮ್ಯಾಕೆ ಏನ್ ಮಾಡಿ? ಅಲ್ಲೇನ್ ಮಾಡ್ಬೇಕೋ ಎಲ್ಲ ಮಾಡ್ತೀನಿ. ಈಗ ನಾನು ಹೇಳ್ದಾಟ್ ಮಾಡು. ಆ ಅಮ್ಮಮ್ಮ, ನೀನ್ ಹೇಳೋದ್ನ ಕೇಳಿ 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 ಮುಕ್ಕಾಲ್ ಭಾಗ ಮುಳುಗೋಗ್ಬಿಟ್ಟಿದ್ದೀನಿ ಅಮ್ಮಮ್ಮ. ನನ್ ಮೊಮ್ಮಗ ಯಾಕೆ ಸಂದಾಗವನೆ ಅಂತನಾ, ಇನ್ನು ಕಾಲ್ ಭಾಗನು ಮುಳುಗಿಸ್ಬಿಡೋಣ ಅಂತನಾ? ಆಹಾಹಾಹಾ, ಜೀವ ತಣ್ಣಗಾಗ್ತಾ ಇದೆ. ಮುದ್ಕಿನ ತಪ್ಲಾಕ್ಬಿಟ್ಟು ನನ್ಗೆ. ಇಲ್ಲ ಕಣವ್ವ, ಎತ್ತುತ್ತಿಲ್ಲ. ಭದ್ರ ಯಾಕೆ ಫೋನ್ ಎತ್ತುತ್ತಾ ಇಲ್ಲ? ಅಲ್ಲಿ ಅತ್ತೆ ಹೆಂಗವ್ರೆ ಅಂತ ನಮ್ಗೆ ಹೆಂಗ್ ಗೊತ್ತಾಯ್ತದೆ? ಅಯ್ಯೋ, ಅಲ್ಲಿ ನಮ್ಮವ್ವಂಗೆ ಏನಾಗಿದೋ ಏನೋ, ಅದೆಷ್ಟು ಕಷ್ಟ ಪಡ್ತಿದವ್ರ ನಾ ಕಾಣೆ. ಮೊಮ್ಮಗನೆ, ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಅಟ್ಟಿಗೆ ಹೋದ್ಮ್ಯಾಕೆ ನನ್ ಮನ್ಸಿಗೆ ಏನ್ ಬರುತ್ತೋ ಅದನ್ನ ನಾನು ಹೇಳ್ತೀವಿನಿ. ಅದಕ್ಕೆ ನೀನು ದ್ಯಾವ್ರ ಮುಂದೆ ನಿಂತು ಓದ್ ತಲೆ ಆಡ್ಸುತ್ತಲ್ಲ, ಹಂಗೆ ತಲೆ ಆಡಿಸ್ತಿರೋ ಸಾಕು. ಒಟ್ನಲ್ಲಿ ಬಲಿ ಕೊಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ಯಾ ಅನ್ನೋ? ಏನೋ ಲೋಕಾರೂಢಿ ಹೇಳ್ದೆ, ಅದಕ್ ನೀನಕ್ ಹಿಂಗಾಡಿ? ನಾನ್ ಕಾಪಾಡ್ತೀನಿ, ನಾನ್ ಹೇಳ್ದಂಗ್ ಕೇಳ್ಬಿಡು ಅಟ್ಟೆಯ. ಇನ್ನೇನ್ ಮಾಡ್ತಾ ಇದ್ದಾರು? ಅದನ್ನೇ ತಾನೇ ಮಾಡ್ತಾ ಇರೋದು. ಕುಡಿ, ತಣ್ಣಗಿರೋ ಜ್ಯೂಸ್ನ ಕುಡ್ಕ. ನಿಂಗೆ ಹಾಕ್ಲ ಹೊಟ್ಟೆ ಉರಿ? ತಕ್ಕ ನೀನು ಕುಡಿ. ಆ ಬ್ಯಾಡ್ವಾ? ಬಿಡು, ನಾನೇ ಕುಡಿತೀನಿ. ಏ ಅಮ್ಮಮ್ಮ, ಇದೆಲ್ಲ ನಿಂಗ್ ತಮಾಷೆ ಹೆಂಗ್ ಕಾಣಿಸ್ತದ? ಇದೇ ವಿಚಾರ ಏನಾರ ಅಪ್ಪ ಹಿಂಗ್ ಗೊತ್ತಾಯ್ತೋ, ಅಮಾಸೆ ಆಯ್ತದ್ ನೋಡ್ತಾ ಇರು. ಮುಂದೆ ಏನಾಯ್ತದೆ ಅಂತ ಯಾವನ್ಲ ಕಂಡಿದ್ದಾನೋ? ಈಗ ಈ ಕ್ಷಣ ಸಂತೋಷವಾಗಿರ್ಬೇಕು ಆಟೆಯ. ನೀನ್ ಅನ್ಕಂಡಂಗೆ ಏನು ಆಗಕ್ಕಿಲ್ಲ. ಈ ಭಾಗಿರಥಿ ಅವಳೆ, ಧೈರ್ಯವಾಗಿರು. ಅವ್ವ ಭಾಗೀರಥಿ, ನಿನ್ನಿಂದಲೇ ನಾನು ಇಟ್ ದಿಗ್ಲು ಬಿದ್ದು ಒದ್ದಾಡ್ತಾ ಇರೋದು. ನೀನ್ ಇಲ್ಲೇ ಇರು, ನಾನು ಹೋಗಿ ಕರ್ಕೊಂಬರ್ತೀನಿ. ಇದೇನೇ ಇದ್ಯಾ? ಈಟೊಂದ್ ಬಿರ್ನೆ ಬಂದ್ಬಿಟ್ಟೆ. ಪೂರ್ತಿ ಬರದ್ಯೋ ಅಥವಾ ಅರ್ಧಕ್ಕೆ ನಿಲ್ಸಿ ಓಡ್ ಬಂದ್ಬಿಟ್ಯಾ? ಇಲ್ಲ ಅಮ್ಮಮ್ಮ, ಪಾಸ್ ಆಯ್ತೀನಿ. ನಾನು ಏನು ಓದ್ಕೊಂಡಿದ್ನೋ ಅದೇ ಬಂದಿತ್ತು, ಅದಕ್ಕೆ ಬಿರ್ನೆ ಬರ್ದ್ಬಿಟ್ಟು ಬಂದ್ಬಿಟ್ಟೆ. ಪಾಸ್ ಆಯ್ತೀಯ ತಾನೇ? ಅಮ್ಮಮ್ಮ, ನೀವು ಮತ್ತೆ ಗೌಡ್ರು ನನ್ ಮೇಲೆ ಸ್ಯಾನೆ ನಂಬಿಕೆ ಮಾಡ್ಕೊಂಡಿದ್ದೀರಾ. ನೀವು ಏಟ್ ಕಷ್ಟ ಬಿದ್ದು ಎಕ್ಸಾಮ್ ಬರೆಯೋದಕ್ಕೆ ಅಂತ ಕರ್ಕೊಂಡ್ ಬರ್ತಾ ಇದ್ದೀರಾ. ನನ್ಗೋಸ್ಕರ ಪಾಸ್ ಆಯ್ತೀನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಿಮ್ಮಿಬ್ರಿಗೋಸ್ಕರ ಪಾಸ್ ಆಗೇ ಆಯ್ತೀನಮ್ಮಮ್ಮ. ಮಾತು ಅಂದ್ರೆ ಇದಪ್ಪ. ಹೆಣ್ಣು ಮಕ್ಕಳಿಗೆ ಛಲ ಛಲ ಇರ್ಬೇಕು, ಅಂದ್ರನೇ ಮನೆ ಉದ್ಧಾರ ಆಯ್ತದೆ. ಹೌದು ಅಮ್ಮಮ್ಮ, ಗೌಡ್ರಲ್ಲಿ ಕಾಣಿಸ್ತಿಲ್ವಲ್ಲ? ಅಲ್ಲಿ ನೋಡು. ಇದೇನಮ್ಮಮ್ಮ, ಸಿಡುಕ್ ಮೂತಿ ಸಿದ್ದಯ್ಯನ್ ತರ ನಿಂತವ್ರೆ. ಗುರ್ರ ಅಂತ ಗುರಾಯಿಸ್ತಾವನೆ. ಅರೆ ಬಿರ್ಬಿರ್ನೆ ಹೋಗೋಣ. ಬಾ. ಏನ್ ಹಂಗ್ ನೋಡಿಯ? ಈಗ ಅಟ್ಟಿಗೆ ಹೊಂಡದೆ ನಡಿ, ಅಲ್ಲೇನ್ ಕಾದಿದ್ದದೋ ಏನೋ ನಿನ್ ಮಾಡಿರೋದಕ್ಕೆ. ನೋಡೋ, ನಿನ್ನಿಂದಲಯ್ಯ ಅಟ್ಟಿಯವರು ಒಬ್ರು ತಪ್ಪದ್ರೊಬ್ರು ಫೋನ್ ಮಾಡ್ತಾನೆ ಅವ್ರೆ. ಅದಕ್ಕೆ ಅವಳೇನ್ ಮಾಡ್ಯಾಳು? ನೀನ್ ಬಾಯಿ ಮುಚ್ಕೊಂಡು ಹೋಗು. ಆಗ್ಲಿಂದ ಅವನು ಹಂಗೆ ಆಡ್ತಾವನೆ, ನೀನೇನ್ ನೋಡ್ತಾ ನಿಂತಿ? ನಡಿ ಹೋಗಮ್ಮ. ಏನಾಯ್ತೆ? ಫೋನ್ ಎತ್ತಾ ಇಲ್ವಾ? ಇಲ್ಲ ಕಣವ, ಈಟೋ ತನಕ ರಿಂಗ್ ಆಯ್ತು, ಇವಾಗ ಸ್ವಿಚ್ ಆಫ್ ಬತ್ತಾದೆ. ಅಲ್ಲ, ನಮ್ ಭದ್ರಂಗೆ ಒಂದ್ ಫೋನ್ ಮಾಡಿ ಹೇಳ್ಬೇಕು, ಅಟ್ಟಿಲ್ ಎಲ್ರು ಗಾಬರಿ ಆಗಿರ್ತಾರೆ ಅಂತ ಗೊತ್ತಾಗಕ್ಕಿಲ್ವೇ? ಅದ್ಬಿಟ್ಬಿಟ್ಟು ಹಿಂಗ್ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಏನಕ್ಕ ಅನ್ಕೋಬೇಕು? ಅಯ್ಯೋ ದೇವ್ರೆ, ಏನಪ್ಪ ಹಿಂಗಾಗೋಯ್ತು? ಅವ್ವ ಬೇರೆ ಅಪ್ಪ ಕನ್ಸಲ್ ಬಂದಿದ್ರು ಅಂತ ಏನೇನೋ ಹೇಳ್ತಾ ಇದ್ರು. ಈಗ ನೋಡಿದ್ರೆ ಹಿಂಗಾಗೋಗದೆ. ನಾನಾರು ಅಟ್ಟಿಲ್ ಇರ್ಬೇಕಾಗಿತ್ತು, ನನ್ ಮಂಗ್ ಬುದ್ಧಿಗೆ ಹೊಳಿಲೇ ಇಲ್ಲ.
ಅವ ನೀನ್ ಇದ್ದಿದ್ರೆ ಟ್ರೀಟ್ಮೆಂಟ್ ಕೊಟ್ಟು ಸರಿ ಮಾಡ್ಬಿಡ್ತಿದ್ದ. ಸುಮ್ಕಿರವ, ಮೊದ್ಲೇ ಗಾಬ್ರಿಲಿದ್ದೀವಿ. ಹಂಗನ್ಬಿಟ್ಟು ಇಲ್ಲೇ ಇದ್ದಿದ್ರೆ ಏನಾದ್ರು ಒಂದ್ ಮಾಡ್ತಿರ್ಲಿಲ್ವೇನೆ ನಾನು? ಯಾವ್ರ ದಯದಿಂದ ನಮ್ಮವ್ವ ಸಂದಾಗಿದ್ರೆ ಸಾಕಪ್ಪ. ಅವ್ವ ಮಾವಯ್ಯನ ಒಟ್ಟಿಗೆ ಬಂದ್ಬಿಟ್ರು. ಇವಾಗ ಇವ್ರೇನ್ ಹೇಳಾರೋ? ವೆಂಕಟೇಶ್, ಹಾ ಸರ್. ಮುಂದಿನ ವಾರಕ್ಕೆ ಒಂದು ಮೀಟಿಂಗ್ ವ್ಯವಸ್ಥೆ ಮಾಡ್ಬಿಡಿ. ಸರಿ ಸರ್. ಕೂತು ಚರ್ಚೆ ಮಾಡ್ಬಿಡುವ. ಸರಿ ಸರ್. ಅದು ನಾಳೆ ಮೀಟಿಂಗ್ಗೆ ನಾನು ಕೇಳಿದ ಮಾಹಿತಿ ಎಲ್ಲ ಸಿದ್ಧವಾಗದಲ್ವೇ? ಹಾ ಸರ್, ಎಲ್ಲ ರೆಡಿ ಇದೆ. ಇನ್ನೊಂದು ಡಾಕ್ಯುಮೆಂಟ್ ಬರಬೇಕು, ಅದನ್ನ ಇವಾಗಲೇ ತರಿಸ್ಕೊತೀನಿ. ಸರಿ, ಅದೇನು ನೋಡಿ. ಸರಿ ಸರ್. ಇದೇನು ಮನೆ ಐಕ್ಲೆಲ್ಲ ಹೆಂಗ್ ನಿಂತ್ಬಿಟ್ಟಿದ್ದೀರಿ? ಅವ್ವ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ? ಮೋನ, ನಿನ್ನೆ ಅಲ್ವೇ ಕೇಳ್ತಾ ಇರೋದು? ಏನಾಯ್ತು? ಯಾಕೆ ಎಲ್ರು ಗಾಬರಿ ಆಗಿದ್ದೀರಾ? ರೀ, ನೀವ್ ಗಾಬರಿ ಮಾಡ್ಕೊಳಕ್ಕಿಲ್ಲ ಅಂದ್ರೆ ನಾನೊಂದ್ ವಿಷಯ ಹೇಳ್ತೀನಿ. ನಾವು ಗುಡಿಗೆ ಹೋಗಿ ಅಟ್ಟಿಗೆ ಬಂದ್ಮೇಲೆನೆ ನಮ್ಗೂ ಈ ವಿಷಯ ಗೊತ್ತಾಗಿದ್ದು. ಚಂಪಾ ಗಾಬರಿಯಲ್ಲಿ ಯಾರಿಗೂ ಫೋನ್ ಮಾಡಿಲ್ಲ. ಹೆಂಗಸ್ರಿಗೆ ಇಟ್ಟು ಬೇಜವಾಬ್ದಾರಿ ತಾನೇ ಇರಬಾರ್ದು. ಈಗ ಯಾವ ಆಸ್ಪತ್ರೆಯಲ್ಲಿ ಇದ್ದಾನಂತೆ? ಡಾಕ್ಟರ್ ಏನ್ ಹೇಳಿದ್ರಂತೆ? ಅದನ್ ಕೇಳೋಣ ಅಂತಾನೆಯ ಭದ್ರಂಗ್ ಫೋನ್ ಮಾಡ್ದೆ ಬಾಬಾ. ಆದ್ರೆ ಭದ್ರ ಫೋನ್ ಎತ್ತಿಲ್ಲ. ವೆಂಕಟೇಶ್, ವೆಂಕಟೇಶ್ ಸರ್. ನೋಡು, ನಮ್ಮ ಅವ್ವನಿಗೆ ಮೊದಲು ಇನ್ಸ್ಪೆಕ್ಟರ್ ಫೋನ್ ಮಾಡಿ ಭದ್ರ ಯಾವ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಅಂತ ತಿಳ್ಕೊಳಕ್ ಹೇಳು. ಈಗಲೇ ವಿಚಾರಿಸ್ತೀನಿ ಸರ್. ಒಂದ್ ಆಸ್ಪತ್ರೆಯನ್ನು ಬಿಡಬಾರ್ದು, ಎಲ್ಲ ಆಸ್ಪತ್ರೆ ಚೆಕ್ ಮಾಡಕ್ ಹೇಳು. ಅಪ್ಪ ಅಟ್ಟಿಗೆ ಬಂದಿರ್ತಾರೆ. ಓದ್ ಅಡ್ಗೆ ಅದ್ ಏನ್ ಕೇಳ್ತಾರೋ ಏನೋ. ಈ ಮುಚ್ಕಿಗೆ ಅದ್ ಏನಾದ್ರೂ ಚಿಂತೆ ಅದ ನೋಡು. ಏ ಮುಚ್ಚಿ, ಮಾಡು ಮಾಡು, ಅದೇ ಡ್ಯಾನ್ಸ್ ಮಾಡಿಯೋ ಮಾಡು. ಒಟ್ಟಿಗೆ ಹೋದ್ಮೇಲೆ ಐತೆ ನಿನ್ಗೆ. ನಾನ್ ಇರ್ಬೇಕಾದ್ರೆ ನೀನ್ ಯಾಕೋ ಚಿಂತೆ ಮಾಡ್ತೀಯಾ? ಏಯ್, ನಿನ್ ಜಂಬ ಅಲ್ಲವ ನಂತವ ಆಟಯ. ಅಪ್ಪ ಇನ್ ಮುಂದೆ ಏನು ನಡೆಯಕ್ಕಿಲ್ಲ ಅಂತ ನಂಗೆ ಗೊತ್ತು. ಏನ್ಲಾ, ನಿಮ್ಮಪ್ಪನ್ ಕಂಡ್ರೆ ನಾನೇನು ಗಡಗಡ ನಡ್ಗೈನಾ? ಆಹಾ, ಇಲ್ವಾ ಮತ್ತೆ? ಅಪ್ಪಯ್ಯ ಬಂದ್ಬಿಟ್ಟೆ ಗಡಗಡ ಅಂತ ನಡುಗ್ತಾ ಇರ್ತೀಯ. ಮೊಮ್ಮಗನೆ ಏನಾರ ಮಾಡೋ ಅಂತ ಡೌ ಮಾಡ್ತಿದ್ಯಾ? ಅದು ಆವಾಗ ಕನಂತೆ. ಈಗ ಅಟ್ಟಿಗೆ ಹೋಗಿ ನಾನೇನ್ ಮಾಡ್ಬೇಕು ಅಂತ ನನ್ಗೆ ಸಂದಾಗ ಗೊತ್ತದೆ. ನೀನ್ ಮೊದ್ಲು ಸರಿಯಾಗಿ ಗಾಡಿ ಓಡಿಸು. ಓ, ಇದಕ್ಕೇನ್ ಕಮ್ಮಿ ಇಲ್ಲ. ಏ ಇದ್ಯಾ, ನಿನ್ ಪುಸ್ತಕ ಎಲ್ಲ ಸುಟ್ಟಾಕ್ಬಿಟ್ಟಿದಾರ ತಾನೆ? ಮತ್ತೆ ಇವಾಗ ಹೆಂಗ್ ಓದ್ಕತಿದೀಯ ನೀನು? ಅಮ್ಮಮ್ಮ, ಮೊದ್ಲು ಓದ್ತಾ ಇದ್ದೆ ಅಲ್ವೇ, ಅವಾಗ್ಲೇ ನೋಟ್ ಬುಕ್ ಅಲ್ಲಿ ಒಂದಿಷ್ಟು ಪಾಯಿಂಟ್ ನ ನೋಟ್ ಮಾಡಿ ಇಟ್ಕೊಂಡಿವ್ನಿ. ಅದ್ನೇ ಓದ್ಕೋತಾ ಇದೀನಮ್ಮಮ್ಮ. ಬರೀ ಆಟ ಓದ್ಕೊಂಡ್ಬಿಟ್ರೆ ಆದದೆ? ಪರೀಕ್ಷೆ ಬರೆಯಕ್ಕೆ ಕಷ್ಟ ಆಗಕ್ಕಿಲ್ವೇ? ಕಷ್ಟ ಆಯ್ತೈತೆ ಅಮ್ಮಮ್ಮ, ಆದ್ರೆ ಏನ್ ಮಾಡ್ಲಿ, ಅದ್ರಲ್ಲೇ ಓದ್ಕೋಬೇಕು. ನೋಡೆ, ಈಟೆಲ್ಲ ಕಷ್ಟಪಟ್ಟು ನನ್ ಮೊಮ್ಮಗನ್ ಕರ್ಕೊಂಬಂದು ನಿನ್ ಕೈಲೇ ಪರೀಕ್ಷೆ ಬರ್ಸ್ತಾ ಇರೋದು ನೀನ್ ಹೆಂಗೆಂಗೋ ಬರೆಯೋದಕ್ಕಲ್ಲ, ಚೆನ್ನಾಗ್ ಬರ್ಬೇಕು. ಅದ್ಕೇನು ನೀನೀಗ ಅವಳಿಗೆ ಪಾಠ ಹೇಳ್ಕೊಟ್ಟಿಯೇ? ನಾನ್ ಯಾಕಪ್ಪ ಪಾಠ ಹೇಳ್ಕೊಡ್ಲಿ? ನನ್ ಹುಲಿ ಮರಿ ಇಲ್ವೇ, ಅವನೇ ಎಲ್ಲ ಪುಸ್ತಕ ತಗೊಂಬಂದ್ ಕೊಡ್ತಾನೆ. ಆ ಯಾರು? ಯಾರ ಬೇಕುಪ್ಪ? ನೀನೇ. ಏಯ್ ಕಾಗೆ ಮುತ್ಕಿ, ನಿಮ್ಗೆ ಯಾಕೋ ಸ್ಯಾನೆ ಜಾಸ್ತಿ ಆಯ್ತು. ನಿಂಗೆ ಅದೇ ತಡಿ. ನೀನ್ ಹಿಂಗೆ ನಂಗೆ ಕಾಟ ಕೊಡ್ತಾ ಇರೋ. ಹೋಯ್ತಾ ದಾರಿಲಿ ಯಾವ್ದಾನ ಕಾಲ್ವೆಗೆ ಎಸಿಲಿಲ್ಲ ಅಂದ್ರೆ ನನ್ ಕೇಳು.
ಮೊದ್ಲು ಪುಸ್ತಕ ಎಲ್ಲ ತಗೊಂಬಂದ್ ಕೊಟ್ಟು ಆಮೇಲೆ ಎಲ್ಲಿ ಬೇಕಾದ್ರೂ ಎದುರಿಸುವಂತೆ. ಆ ದಾರಿಲಿ ಅವನ್ನೆಲ್ಲ ತಕ್ಕೊಟ್ಬಿಡಪ್ಪ. ಅಜ್ಜಿಗೆ ಮಾತ್ರ ಚಿಂತೆ ಆದ್ರೆ ಮೊಮ್ಮಗಳಿಗೆ ಕರೆನ್ಸಿ ಚಿಂತೆ ಅಂತೆ. ಗಾದೆ ಕೇಳಿದ್ಯೆ? ಆದ್ರೆ ಇಲ್ಲಿ ಮೊಮ್ಮಗಂಗ್ ಚಿಂತೆ ಆದ್ರೆ ಅಜ್ಜಿಗೆ ಮಸ್ಕಿರಿ ಅಂತೆ. ಇವಳಿಗೆ ಪರೀಕ್ಷೆ ಬರೆಸ್ತಾ ಇರೋದೇ ದೊಡ್ಡ ಸರ್ಕಸ್ ಮಾಡ್ದಂಗ ಆಗದೆ, ಅದ್ರೊಳಗೆ ಇದು ಬೇರೆ. ಅದಕ್ಕೆ ಕಣ್ಲ ಹೇಳ್ತಾ ಇರೋದು, ನಮ್ ಶ್ರಮ ವ್ಯರ್ಥ ಆಗೋದ್ ಬ್ಯಾಡ. ಯಾಕಂದ್ರೆ ಅವಳು ಸಂದಾಕಿ ನಂಬರ್ ತಗೋಬೇಕಲ್ವೇ, ಮೊದ್ಲೇ ಅವಳು ಬಸುರಿ. ಎಲ್ಲದಕ್ಕೂ ಇದೊಂದು ಗುಮ್ಮನ ತೋರ್ಸ್ಬಿಟ್ಟು ಕೆಲಸ ಮಾಡಿಸ್ಕೊತಾ ಇದೀಯ, ಆಮೇಲೆ ನಿಂಗ್ ಅದೇ ತಡಿ. ಲೇ ಇದ್ಯಾ, ನಿಂಗೆ ಯಾವ್ಯಾವ ಪುಸ್ತಕ ಬೇಕು ಅಂತ ಹೇಳೋಂಗೆ. ಅಮ್ಮಮ್ಮ ಅದು ಅವ್ರಿಗೆ ಗೊತ್ತದೆ, ಮೊದಲನೇಕಿತ ಅವರೇ ತಂದ್ಕಟ್ಟಿದ್ ನಂಗೆ. ಆಹಾ, ಹಸಿರಾಗೆ ಮೇಲೆ ಆಸೆ ಇದ್ರುವೆ ಮೇಲೆ ಮಾತ್ರ ದರ್ಪ ತೋರ್ತಾನೆ. ನಗು ನಗು. ಈಟ್ ವರ್ಷದಲ್ಲಿ ನಮ್ಮ ಅಮ್ಮಮ್ಮ ಒಂದ್ ಕಿತಾನು ನನ್ ಬೈದಿರ್ಲಿಲ್ಲ. ಈಗ ನೋಡು ಎಂತೆಂತ ಮಾತ್ ಬೈತಾವಳೆ. ಎಲ್ಲ ನಿನ್ನಿಂದನೇ ಕಣೆ. ನಮ್ಮಿಬ್ರು ಮಧ್ಯದಲ್ಲಿ ತಂದಿಕ್ಕಿ ತಮಾಷೆ ನೋಡ್ತಿದ್ಯಲ್ವೇ? ಅಯ್ಯೋ ನಾನೇನ್ ಮಾಡ್ದೆ ಗೌಡ್ರೆ, ಅಮ್ಮಮ್ಮ ಹೇಳದ್ ಕೂಡ್ಲೆ ಸುಮ್ಕೆ ತಂದ್ಕೊಡ್ತೀನಿ ಅಂತ ಅನ್ಬಿಟ್ಟಿದ್ರೆ ಇದೆಲ್ಲ ನನ್ ಹೇಳ್ತಾನೆ ಇರ್ಲಿಲ್ಲ. ಈ ಕಳ್ಳ ನಂಗ್ ಗೊತ್ತಿಲ್ದೆ ಇನ್ನು ಏನೇನ್ ಮಾಡ್ಯಾನು ಅಂತ. ಹೇಳಿ. ಅಮ್ಮಮ್ಮ ಅವ್ವ ಮಹಾತಾಯಿರ ಓಸಿ ಬಾಯಿಗೆ ಬೀಗ ಹಾಕ ಕೂತ್ಕೊಳ್ಳಿ. ಮುಂದೆ ಅಂಗಡಿ ಸಿಕ್ಕಿದಾಗ ನಿಮ್ಗೆ ಏನ್ ಬೇಕೋ ಎಲ್ಲ ತಂದು ಕೊಡ್ತೀನಿ. ಹಂಗ ಬಾ ಹಾದಿಗೆ. ಮುದ್ಕೆ ತಗ್ಲಾಕಬೇಕು ನೀನು. ಸರ್, ಎಲ್ಲಾ ಕಡೆ ವಿಚಾರಿಸ ಕೇಳಿದ್ದೀನಿ, ಆದಷ್ಟು ಬೇಗ ಡೀಟೇಲ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹುಷಾರಾಗಿದ್ದೇನವಾ? ನೀನು ಗಾಬರಿ ಆಗ್ಬೇಡಕಂದ್ಲ, ನಂಗೇನು ಆಗಿಲ್ಲ ಕಣಂತೆ. ನನ್ನ ಒಳಗ್ ಕರ್ಕೊಂಡು ಹೋಗಿ. ನಮ್ಮ ಮುದ್ಕಿ ಓದ್ ಜನ್ಮದಾಗೆ ಎಲ್ಲೋ ನಾಟಕದ ಕಂಪ್ನಿ ಇದ್ಲೇನೋ, ಅದಕ್ಕೆ ಈಟ್ ಚಂದಾಗ ಡ್ರಾಮಾ ಮಾಡ್ತಾವಳೆ. ಇದಕ್ಕೆ ಏನ್ ಕಮ್ಮಿ ಇಲ್ಲ ಇನ್ನು. ಅವ ನೀ ಹಿಂಗ ಆಗದೆ ಅಂತ ಗೊತ್ತಾದಾಗ್ಲಿಂದ ನನ್ ಕೈ ಕಾಲೇ ಆಡ್ತಿಲ್ಲ ಕಣವ. ಲೋ ಭದ್ರಾ, ಯಾವ ಆಸ್ಪತ್ರೆಗೆ ಕರ್ಕೊಂಡೋಗಿರಲ್ಲ? ಡಾಕ್ಟರ್ ಏನಂದ್ರು? ಅಪಯ ಅದು ಏನು ತೊಂದ್ರೆ ಇಲ್ಲ ಅಂತ ಹೇಳಿದ್ರು ತಾನೆ, ಅಂತದೇನಾಗಿತ್ತಂತೆ? ಭದ್ರಾ, ಈ ಸ್ಕ್ಯಾನಿಂಗು ಎಕ್ಸ್ರೇ ಎಲ್ಲ ಮಾಡಿದ್ದ? ಅಯ್ಯ, ನೀವೆಲ್ಲ ಒಂದೇ ಉಸಿರಲ್ಲಿ ಕೇಳಿದ್ರೆ ಅವನೇನ್ ಉತ್ತರ ಕೊಟ್ಟಾನು? ಅವನು ನನ್ ಪರಿಸ್ಥಿತಿ ನೋಡಿ ಆ ಗಾಬರಿಯಿಂದ ಆಚೆನೆ ಬಂದಿಲ್ಲ. ಅಲ್ಲ ಅತ್ತೆ, ನಾವು ಗುಡಿಗೆ ಹೋಗನಾಗ ಸಂದಾಗೆ ಇದ್ರಿ ತಾನೆ, ಇದ್ದಕ್ಕಿದ್ದಂಗೆ ಯಾಕೆ ಹಿಂಗಾಯ್ತಂತೆ? ಲೇ, ಇವತ್ತಿನ ಕಾಲದಲ್ಲಿ ಯಾವ ಕ್ಷಣದಲ್ಲಿ ಏನಾಯ್ತದೆ ಅಂತ ಯಾರ್ ಕಂಡವ್ರು? ಇಂಥವೆಲ್ಲ ನಮ್ಗೆ ಹೇಳಿ ಕೇಳಿ ಬಂದವೆ.
ಅದೆಲ್ಲ ಸರಿ ಕಣವ, ಮೊದ್ಲು ಡಾಕ್ಟರ್ ಏನಂದ್ರು ಅದನ್ನ ಹೇಳು. ಆ ಗಾಬರಿ ಪಡುವಂತದ್ದೇನು ಇಲ್ಲ, ನಿಮ್ಗೆ BP ವ್ಯತ್ಯಾಸ ಆಗಿ ಹಿಂಗೆಲ್ಲ ಆಗದ ಎಂದ್ರು. ಆಮ್ಯಾಕೆ ವಯಸ್ಸಾಯ್ತು ನೋಡಿ, ಇನ್ ಮ್ಯಾಕೆ ಇಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಯ್ತಾ ಇರ್ತಾವೆ. 1 ವಾರ ಸರಿಯಾಗಿ 9 ಗಂಟೆಗೆ ಬಂದು ಅದೇನೋ ಪಿಸಿ ತರ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ನಂಗೆ ಸರಿಯಾಗಿ ಹೇಳಕ್ ಬರ್ತಾ ಇಲ್ಲ. ಅಮ್ಮಮ್ಮ ಫಿಸಿಯೋಥೆರಪಿನಾ? ಹ್ಞೂ ಕಣೆ, ಅದ್ನೇ ಹೇಳಿದ್ದವ್ರು. ಅದನ್ನ ಮಾಡ್ಸಿದ್ರಾಯ್ತು. ಒಟ್ನಾಗೆ ನಿನ್ಗೇನು ಆಗ್ಲಿಲ್ವಲ್ಲ, ಸಾಕು ಸುಮ್ಕಿರು. ಎವಿ ನೀನೇನ್ ಸಾಮಾನ್ಯದೊಳಲ್ಲ ಕಣೆ, ಟೈಮ್ ನೋಡ್ಕೊಂಡೆ ಬಾಂಬ್ ಹಾಕ್ಬಿಟ್ಟಿಯಲ್ಲ. ಹಾ ಅದ್ ಸರಿ ಕಣ್ಲ ಭದ್ರ, ಹಿಂಗಾಗದೆ ಅಂತ ಫೋನ್ ಮಾಡಿ ಹೇಳ್ಬೇಕು ತಾನೆ. ನಾವು ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ. ನಾವೆಲ್ಲ ಎಷ್ಟು ಗಾಬರಿ ಆಗಿದ್ದು ಗೊತ್ತಾ? ಅಪ್ಪಯ್ಯ, ಅದು ಅದು ಫೋನ್ ಕಾರಲ್ಲೇ ಬಿಟ್ಟು ಹೊಂಟೋಗಿದ್ದೆ, ಅದಕ್ಕೆ ಎತ್ತಕ್ಕಾಗ್ಲಿಲ್ಲ. ಶಿವರಾಮ, ಅಲ್ಲಿ ಡಾಕ್ಟರ್ ಹೇಳಿದ್ದನ್ನೆಲ್ಲ ಮಾಡಕ್ಕೆ ಅತ್ಲಾಗಿಂದ ಇತ್ಲಾಗೆ ಇತ್ಲಾಗಿಂದ ಅತ್ಲಾಗೆ ದುಗಿಲ್ ಬಿದ್ದು ಓಡಾಡೋದ್ರಲ್ಲೇ ಆಗೋಗಿತ್ತು. ಅಂತಾದ್ರಲ್ಲಿ ಫೋನ್ ಕಡೆಗೆ ಗಮನ ಎಲ್ಲಿರ್ತದೆ ಹೇಳು? ಹೌದಪ್ಪಯ್ಯ, ನನ್ನ ಪರಿಸ್ಥಿತಿ ನನ್ನ ಶತ್ರುಗೂ ಬೇಡ. ಸರಿ ಕಣಪ್ಪ ಭದ್ರ, ಯಾವ ಆಸ್ಪತ್ರೆಗೆ ಹೋಗಿದ್ರಿ? ದೊಡ್ಡ ಆಸ್ಪತ್ರೆ. ಕಳ್ಳನ್ ಕೈಯಲ್ಲಿ ಕತ್ಲೆ ಇದ್ರು ಸತ್ಯದ ಬೆಳಕಲ್ಲಿ ಸಿಕ್ ಬೀಳ್ತಾನೆ ಮಗ ಅಂತ ನೀನೇ ಬುದ್ಧಿ ಹೇಳಿ ಅವನ್ಗೆ ಸಿಕ್ ಬೀಳೋ ಕೆಲ್ಸ ನೀನೇ ಮಾಡಿ ಸಿಕ್ಕಾಕಿಸ್ಬಿಟ್ಲ ಕಾಗೆ ಮುಚ್ಚಿ. ಇದೇನಮ್ಮಮ್ಮ, ನೀನ್ ನೋಡಿದ್ರೆ ದೊಡ್ಡ ಆಸ್ಪತ್ರೆ ಅಂತೀಯ, ಭದ್ರ ನೋಡಿದ್ರೆ ಪ್ರೈವೇಟ್ ಹಾಸ್ಪಿಟ್ಲು ಅಂತವ್ನೆ. ಎರಡು ಸತ್ಯನೇ ಕಣೆ. ಅದ್ ಹೆಂಗ್ ಸತ್ಯ ಅಮ್ಮಮ್ಮ? ಮಂಡ್ಯದ ಪ್ರೈವೇಟ್ ಅಲ್ಲಿ ದೊಡ್ಡ ಆಸ್ಪತ್ರೆ ಇರೋದು ಒಂದೇ ತಾನೇ? ಅಲ್ಲಿಗೆ ಹೋಗಿದ್ವು, ಅದನ್ನ ಅವನು ಹಂಗ ಹೇಳ್ದ ಆಟಯ್ಯ. ಆದ್ರೂ ಅವ ಅಲ್ವೇ, ಉಸಿರು ಹಿಡ್ಕೊಂಡು ಎದೆ ಒಡ್ಕೊಂಡು ಜೀವ ಉಳಿಸ್ಕೊಂಡು ಈಗ ತಾನೇ ಆಸ್ಪತ್ರೆಯಿಂದ ಬಂದಿದ್ದೀನಿ, ಸ್ವಲ್ಪ ಸುಧಾರಿಸ್ಕೊಳ್ಳಿ ಅನ್ನೋದನ್ನ ಬಿಟ್ಟು ಇದೇನೇ ಹಿಂಗೆಲ್ಲ ಕೇಳ್ತಾ ಇದೀಯಾ? ಯಾಕೆ ನಾನ್ ಬದುಕ್ ಬಂದಿರೋದು ನಿಮ್ಗೆ ಯಾರಿಗೂ ಇಷ್ಟ ಇಲ್ವೇ? ವಾ ಏನ್ ಮಾತು ಅಂತ ಆಡ್ತೀಯ? ಅದನ್ ಬಿಡು. ನಿನ್ನ ಆರೋಗ್ಯದ ವಿಚಾರದಲ್ಲಿ ಏನೋ ಎತ್ತ ಅಂತ ಅವ್ರ ಭಯ, ಅದಕ್ಕೆ ವಿಚಾರಿಸ್ತಾವ್ರೆ. ಅದ್ ಸರಿ ಕಣಪ್ಪ ಭದ್ರ, ಯಾವ ಡಾಕ್ಟರ್ ತೋರ್ಸಿದ್ರಿ? ಅವ್ರ ಹೆಸರು ಬಂದು ಅದ್ಯಾರೋ ಲೇಡಿ ಡಾಕ್ಟರ್ ಕಣ್ಣೆ. ಓ ಹೌದೇ? ಭದ್ರ, ರಿಪೋರ್ಟ್ ಎಲ್ಲಪ್ಪ ಏನ್ ಬಂದದೆ ನೋಡೋಣ, ಕೊಡಿಲಿ. ಲೇ ಮೊಮ್ಮಗ್ನೆ, ಅದೇನೋ ಡಾಕ್ಟ್ರು ಬರೆದ್ ಕೊಟ್ರಲ್ಲ, ಅದನ್ನ ತೋರ್ಸು. ಅಮ್ಮಮ್ಮ, ಅವ್ರು ಕೊಟ್ಟಿದ್ನ ನಿಂತವನೇ ಕೊಟ್ನಲ್ಲ. ಅದನ್ನ ನಾನು ಹೊರಕ್ ಬಂದಾಗ ಇದ್ಯಾ, ನಾನ್ ನಿನ್ ಕೈಯಲ್ಲಿ ಕೊಟ್ನಲ್ಲ, ಕುಡಿಯೋದನ್ನ. ಅಮ್ಮಮ್ಮ,
ನನ್ ಕೈಲ ಅದು ಬಿಟ್ಟು ಬಂದ್ಬಿಟ್ರಾ? ಎಲ್ಲಲ್ಲೇ ದುಡ್ಡು ಕಟ್ಟೋತಾವ ಬಿಟ್ಟು ಬಂದ್ಬಿಟ್ರಾ? ಗಾಬರಿ ಆಗ್ಬೇಡ್ರಿ, ನಂಗೆ ಏನು ಆಗಿಲ್ಲ ಅಂತ ನಾನು ಏಟು ಬಡ್ಕೊಂಡ್ರು ಮತ್ತೆ ಗಾಬರಿಲಿ ಅದನ್ನಲ್ಲೇ ಬಿಟ್ಟು ಬಂದ್ಬಿಟ್ರಾ? ಮಾಮ. ಹ. ಬಿಡಿ, ಹೆಂಗು ನಾಳೆಗೆ ಅಲ್ಲಿಗೆ ಹೋಯ್ತೀವಲ್ಲ, ಈಸ್ಕೊಳ್ಳೋಣ ಬಿಡಿ. ಸರಿ ಅಮ್ಮಮ್ಮ, ನಾಳೆಗೆ ಈಸ್ಕೊಳ್ಳೋಣ. ಅಂದ್ರೆ ಈ ಟೆನ್ಷನ್ ನಾಳಿಗೂ ಮುಂದುವರ್ದಾಗ ಅಂತ ಹಿಂಗ್ ಹೇಳ್ತಾ ಇದ್ಯಾ?